ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ನಿನ್ನ ಹಾಗೆ ನೋಡೋದಕ್ಕೆ ಅಲ್ಲ, ನಿನಗೆ ಗೊತ್ತಲ್ವಾ ಅಲ್ಲೆಲ್ಲ ಯಾವುದು ಸರಿಯಾಗಿ ನಡೀತಾ ಇಲ್ಲ. ದಿನ ದಿನ ಕಳೀತಿದ್ದಂಗೆ ಅಲ್ಲಿ ಬೇರೆನೆ ನಡೀತಾ ಇದೆ. ಆ ಮಂತ್ರ ಯಾವಾಗ ಏನ್ ಮಾಡ್ತಾಳೋ ಗೊತ್ತಿಲ್ಲ. ಅವಳು ತುಂಬಾ ಡೇಂಜರು. ಹೌದು, ನನಗ ಆಸೆ ಇರಲ್ವಾ? ಆ ಆಸೆ ಈಡೇರ್ಬೇಕು ಅಂದ್ರೆ ನಾವ್ ಅರ್ಚನನ್ ಹುಡುಕ್ಬೇಕಲ್ವಾ? ನನ್ ಮನ್ಸ್ ಹೇಳ್ತಿದ್ದೆ ಚಿನ್ನು, ಅರ್ಚನಾ ಎಲ್ಲೂ ಇದ್ದಾಳೆ ಅಂತ. ಆದ್ರೆ ಎಲ್ಲಿ ಏನು ಅಂತ ನಮ್ ಕೈಲಿ ಕಂಡುಹಿಡಿಯಕ್ಕಾಗ್ತಿಲ್ಲ ಅಷ್ಟೇ. ಹೀಗ್ ಮಾಡಿದ್ರೆ ಹೇಗೆ? ಅಣ್ಣನ ಹತ್ರ ನಿಧಾನಕ್ಕೆ ಏನಾದ್ರೂ ವಿಷಯಗಳನ್ನ ಕೇಳಿದ್ರೆ? ಯಾರ್ ಯಜಮಾನ್ರ ಹತ್ರನ ಏನಂತ ಕೇಳ್ತೀಯ ನೀನು? ಅದೇ ಅರ್ಚನಾ ಕಾಣೆ ಆದಾಗ ಏನೇನೆಲ್ಲ ಆಯ್ತು ನಡೀತು ಅಂತ. ಚೆನ್ನಾಗಿ ಹೇಳದೆ. ನೀನೇ ತಾನೇ ಅರ್ಚನಾ? ಈ ವಿಷಯನ ಹೋಗಿ ಹೇಗೆ ಕೇಳ್ತೀಯ ನೀನು? ಓ ಹೌದಲ್ಲ. ಅವಾಗ ಯಜಮಾನ್ರು ಏನ್ ಅನ್ಕೋತಾರೆ? ಆಕ್ಚುಲಿ ಅಣ್ಣನ್ ನೋಡಕ್ಕೆ ವರ್ಟನ್ ತರ ಕಾಣ್ತಾನೆ, ಆದ್ರೆ ತುಂಬಾ ಸೂಕ್ಷ್ಮದವನು. ಏನಾದ್ರೂ ಒಂದ್ ಸಂದೇಹ ಬಂತು ಅಂತ ಇಟ್ಕೋ, ಮೂಲ ಹುಡ್ಕಕ್ ಶುರು ಮಾಡ್ಬಿಡ್ತಾನೆ. ಅಮ್ಮ ಶಾಂತಿ, ಯಜಮಾನ್ರ ಹತ್ರ ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು ನೀನು. ಹಾ, ಸಿಚುವೇಶನ್ ನೋಡ್ಕೊಂಡು ನಾನು ಕೇಳಕ್ ಪ್ರಯತ್ನ ಮಾಡ್ತೀನಿ. ಆದ್ರೆ ಈಗ ಸಿಕ್ಕಿರೋ ಅಂತ ಕ್ಲೂನಲ್ಲಿ ನಾನು ಮಂತ್ರನ್ ಪರವಾಗಿದ್ದೀನಿ. ಇನ್ನೂ ಅವಳಗ್ ಹತ್ರ ಆಗ್ಬೇಕು. ನಿಧಾನಕ್ ಹತ್ರ ಆಗಿ ಎಲ್ಲಾ ವಿಷಯನೂ ಅವಳ ಬಾಯಲ್ಲಿ ಬಿಡಿಸೋದಿಕ್ಕೆ ಏನಾದ್ರೂ ಒಂದ್ ಪ್ಲಾನ್ ಮಾಡ್ಬೇಕು. ಶಾಂತಿ, ನೀನು ಮಂತ್ರ ಹತ್ರ ಇನ್ನೊಂದು ಸ್ವಲ್ಪ ಕ್ಲೋಸ್ ಆಗೋದಕ್ಕೆ ನನ್ನ ಹತ್ರ ಒಂದು ಸೂಪರ್ ಆಗಿರುವಂತ ಐಡಿಯಾ ಇದೆ. ಆದ್ರೆ ಆ ಐಡಿಯಾ ಹೇಳ್ಬೇಕು ಅಂದ್ರೆ ನಂದೊಂದು ಕಂಡೀಷನ್ ಇದೆ ನೋಡಿ, ಇವಾಗ್ಲೇ ಹೇಳ್ತಾ ಇದ್ದೀನಿ. ನೀನ್ ನನಗೆ ಯಾವುದೇ ಕಾರಣಕ್ಕೂ ಬೈಬಾರ್ದು. ಹಲೋ, ಹೇಳಕ್ ಮುಂಚೆನೆ ಬೈಬಾರ್ದು ಅಂದ್ರೆ ಅದೇನ್ ಹೇಳ್ತೀಯೋ ಹೇಳು, ನಾನು ಆಮೇಲೆ ಡಿಸೈಡ್ ಮಾಡ್ತೀನಿ.